means the goods and services between persons or organization operating two or more nations or two or more countries. So again, external trade are classified into three major types. One is import trade, another one is export trade, and another one is entry port trade. ಸೊ ನಾವು ಈಗ ಇಂಪೋರ್ಟ್ ಟ್ರೇಡ್ ಅಂದರೆ ಏನಂತ ಕಲಿಯೋಣ. ಇಂಪೋರ್ಟ್ ಟ್ರೇಡ್ ಮೀನ್ಸ್ ಗೂಡ್ಸ್ ಆ್ಯಂಡ್ ಪರ್ಚೇಸ್ ಫ್ರಮ್ ಅದರ್ ಕಂಟ್ರಿ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಆಫ್ ದಿ ಕಂಟ್ರಿ. ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ ಫ್ರಮ್ ಅನದರ್ ಕಂಟ್ರಿ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ, ನಾನು ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಶ್ರೀಲಂಕಾದವ್ರು ನನ್ನ ಕಂಟ್ರಿಗೆ ಒಂದು ಪ್ರಾಡಕ್ಟ್ನ ಕಳಿಸ್ತಾರೆ, ನಾನು ಅದನ್ನ ನನ್ನ ಕಂಟ್ರಿಯಲ್ಲಿ ಯೂಸ್ ಮಾಡ್ಕೊಂತಲ್ಲ ಇಂಪೋರ್ಟಿಂಗ್ ಫ್ರಮ್ ದಿ ಅನದರ್ ಕಂಟ್ರಿ ಫಾರ್ ದಿ ಮೈ ಪರ್ಪಸ್. ಸೊ ಇಂಪೋರ್ಟಿಂಗ್ ಪರ್ಚೇಸ್ ಫ್ರಮ್ ಅನದರ್ ಕಂಟ್ರಿ ಫಾರ್ ದಿ ಡೊಮೆಸ್ಟಿಕ್ ಪರ್ಪಸ್ ಆಫ್ ದಿ ಕಂಟ್ರೀಸ್. ಎಕ್ಸ್ಪೋರ್ಟ್ ಅಂದರೆ ಗೂಡ್ಸ್ ಪ್ರೊಡ್ಯೂಸ್ ವಿತಿನ್ ದ ಕಂಟ್ರಿ ಆ್ಯಂಡ್ ಸೋಲ್ಡ್ ಟು ದಿ ಅದರ್ ಕಂಟ್ರಿ. ಎಕ್ಸ್ಪೋರ್ಟ್ ಅಂದರೆ ನಾನು ಇಂಡಿಯಾದಲ್ಲೇ ಬಿಸ್ನೆಸ್ ಮಾಡಿರ್ತೀನಿ, ಸೊ ಅಲ್ಲ ನಾನು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಿ, ಆ ಪ್ರಾಡಕ್ಟ್ನ ನಾನು ಬೇರೆ ಕಂಟ್ರಿಗೆ ಶ್ರೀಲಂಕಾಗೆ ಸೇಲ್ ಮಾಡ್ತೀನಿ, ಸೊ ಅದನ್ನ ಏನಂತೀವಿ ಎಕ್ಸ್ಪೋರ್ಟ್ ಅಂತೀವಿ. ನಾನೀಗ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಶ್ರೀಲಂಕಾದವರಿಂದ ನಾನು ಪ್ರಾಡಕ್ಟ್ನ ನಾನು ತೊಗೊಂಡ್ರೆ ಅದು ಇಂಪೋರ್ಟ್ ಆಗುತ್ತೆ, ಆ ಪ್ರಾಡಕ್ಟ್ ನನಗೆ ಬಂದರೆ ಇಂಪೋರ್ಟ್ ಆಗುತ್ತೆ. ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಶ್ರೀಲಂಕಾಗೆ ಸೇಲ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ದೀಸ್ ಆರ್ ದಿ ಆಕ್ಟಿವಿಟೀಸ್ ಇನ್ ದಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ದ ಥರ್ಡ್ ಒನ್ ಈಸ್ ಎಂಟ್ರಿ ಪೋರ್ಟ್ trade. Entry port trade means when the goods are imported for the purpose of exporting to the ಅದರ್ ಕಂಟ್ರೀಸ್. ಗೂಡ್ಸ್ನ ಪರ್ಚೇಸ್ ಮಾಡೋದ್ರೆ ನಾವು ಬೇರೆ ಕಂಟ್ರಿಗೆ ಸೇಲ್ ಮಾಡೋಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ, ಅದನ್ನ ನಾವು ಎಂಟ್ರಿ ಪೋರ್ಟ್ ಟ್ರೇಡ್ ಅಂತೀವಿ. ಇನ್ ದ ಎಕ್ಸ್ಟರ್ನಲ್ ಟ್ರೇಡ್ ದೇರ್ ಆರ್ 3 types. ಒನ್ ಈಸ್ ಇಂಪೋರ್ಟ್ ಟ್ರೇಡ್ ಆ್ಯಂಡ್ ಅದರ್ ಈಸ್ ಎಕ್ಸ್ಪೋರ್ಟ್ ಟ್ರೇಡ್. ದ ಥರ್ಡ್ ಒನ್ ಈಸ್ ಎಂಟ್ರಿ ಪೋರ್ಟ್ ಟ್ರೇಡ್. ಸೊ ಎಕ್ಸ್ಟರ್ನಲ್ ಟ್ರೇಡ್ ಏನಂತೀವಿ, ಫಾರಿನ್ ಟ್ರೇಡ್ ಅಂತ ಹೇಳ್ತೀವಿ. ಸೊ ಇಂಪೋರ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇಂಡಿಯಾದಲ್ಲಿ ಮಾಡಿರೋ ಪ್ರಾಡಕ್ಟ್ನ ನಾನು ಬೇರೆ ಕಂಟ್ರಿ ಸೇಲ್ ಮಾಡ್ತಾ ಇದ್ದೀನಿ ಅಂದರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರಿಯವರು ನನಗೆ ಸೇಲ್ ಮಾಡ್ತಾರೆ, ಇಂಪೋರ್ಟ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆರ್ ದಿ ಪಾರ್ಟ್ಸ್ ಕಮ್ಸ್ ಅಂಡರ್ ದಿ ಎಕ್ಸ್ಟರ್ನಲ್ ಟ್ರೇಡ್. ಎಂಟ್ರಿ ಪೋರ್ಟ್ ಟ್ರೇಡ್ ಅಂದರೆ ವಿಚ್ ಮೀನ್ಸ್ ವೆನ್ ದ ಗೂಡ್ಸ್ ಆರ್ ಇಂಪೋರ್ಟೆಡ್ ದಿ ಪರ್ಪಸ್ ಆಫ್ ಎಕ್ಸ್ಪೋರ್ಟಿಂಗ್ ಟು ಅದರ್ ಕಂಟ್ರೀಸ್. ದೇ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಫಾರ್ ದಿ ಅದರ್ ಕಂಟ್ರೀಸಿಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಸೊ ಅದನ್ನ ಎಂಟ್ರಿ ಪೋರ್ಟ್ ಟ್ರೇಡ್ ಅಂತೀವಿ. So these are the activities comes under the classification comes under the trade, internal trade and external trade. Internal trade also called as an home trade, external trade also called as a foreign trade. So another classification in the auxiliaries to trade. ಸೊ ಕಾಮರ್ಸಲ್ಲಿ ಎರಡು ವಿಧ ಅಂತ ಹೇಳಿದ್ವಿ, ಒಂದೊಂದು ಟ್ರೇಡು ಆ್ಯಂಡ್ ಅನದರ್ ಒನ್ ಈಸ್ ಆಕ್ಸಿಲರಿ ಟು ಟ್ರೇಡ್. ಸೊ ಆಕ್ಸಿಲರಿ ಟು ಟ್ರೇಡಲ್ಲಿ ಅಗೇನ್ ದ ಕ್ಲಾಸಿಫೈಡ್ ಇಂಟು ಸಮ್ ಕ್ಲಾಸಿಫಿಕೇಶನ್ ವಿಲ್ ಕಮ್ ಅಂಡರ್ ದಿ ಆಕ್ಸಿಲರಿ ಟು ಟ್ರೇಡ್. ವಾಟ್ ಆರ್ ಆಲ್ ದೋಸ್ ಆಕ್ಟಿವಿಟೀಸ್? auxiliaries to trade. Auxiliaries to trade ಅಲ್ಲಿ ಹಲವಾರು ಕ್ಲಾಸಿಫಿಕೇಶನ್. ಅಗೇನ್ ದೇ ಡಿವೈಡ್ ಇಂಟು ಸಬ್ ಕ್ಲಾಸಿಫಿಕೇಶನ್ ಇನ್ ದಿ auxiliary to trade. The first one is transportation. Transport or communication. So commercially, in commerce there are 2 types, one is trade and auxiliary to trade. In trade again they classified in internal and external. So again auxiliary to trade allu saha some classification will come. The first one is transportations and communication. So transportation and communication means what? ಪ್ರೊಡಕ್ಷನ್ ಆಫ್ ಗುಡ್ ಜನರಲಿ ಟೇಕ್ಸ್ ಪ್ಲೇಸ್ ಇನ್ ದಿ ಪರ್ಟಿಕ್ಯುಲರ್ ಲೊಕೇಶನ್. ಫಾರ್ ಎಕ್ಸಾಂಪಲ್ ನಾನೊಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಿ, ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಿ. ಆ ಪ್ರಾಡಕ್ಟ್ನ ನಾನು ಬೆಂಗಳೂರಿಗೆ ಸೇಲ್ ಮಾಡ್ಬೇಕಂದ್ರೆ ನಡ್ಕೊಂಡೋಗಿ ಸೇಲ್ ಮಾಡೋಕ್ಕೋಗಿಲ್ಲ. ಸೊ ನಾನು ಅದಕ್ಕೆ ಇನ್ ರಿಟರ್ನ್ ನಾನು ಏನು ಬೇಕು, ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಬೈ ದ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ಏರ್ವೇಸ್, ವಾಟರ್ವೇಸ್, ರೋಡ್ವೇಸ್. ಫಾರ್ ಫ್ರಮ್ ದಾವಣಗೆರೆ ಟು ಬೆಂಗಳೂರು ರೋಡ್ವೇಸ್ ಇಸ್ ಎನಫ್. ಸೊ ರೋಡ್ವೇಸ್ನ ಟ್ರಕ್ ಇದೆ, ವಿತ್ ದ ಹೆಲ್ಪ್ ಆಫ್ ದಿ ಟ್ರಕ್ ಐ ಕ್ಯಾನ್ ಸೇಲ್ ಮೈ ಪ್ರಾಡಕ್ಟ್ ಫ್ರಮ್ ದಾವಣಗೆರೆ ಟು ಬೆಂಗಳೂರು. ಸೊ ಟ್ರಾನ್ಸ್ಪೋರ್ಟೇಷನ್ ಆಲ್ಸೋ ದಿ ಒನ್ ಆಫ್ ದಿ ಆಕ್ಸಿಲರಿ ಟು ಟ್ರೇಡ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸಿಗೆ ಸೊ ಟ್ರಾನ್ಸ್ಪೋರ್ಟೇಷನ್ ಸಹ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸಹ ಇರಬೇಕು. ವಿತೌಟ್ ಕಮ್ಯುನಿಕೇಷನ್ ವಿ ಕ್ಯಾನಾಟ್ ಸೆಲ್ ಎನಿ ಪ್ರಾಡಕ್ಟ್ ಈಸಿಲಿ. ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಸಹ ಇರಬೇಕು. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಆಕ್ಸಿಲರಿ ಟು ಟ್ರೇಡ್. ಸೊ ಅನದರ್ ಒನ್ ಈಸ್ ಇನ್ಶೂರೆನ್ಸ್. ಅನದರ್ ಆಕ್ಸಿಲರಿ ಟು ಟ್ರೇಡ್ ಈಸ್ ಇನ್ಶೂರೆನ್ಸ್. ದ ಫಸ್ಟ್ ಆಕ್ಸಿಲರಿ ಇಸ್ ಟ್ರಾನ್ಸ್ಪೋರ್ಟೇಷನ್. ನಾವು ಈಗ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ದಾವಣಗೆರೆಯಿಂದ ಬೆಂಗಳೂರಿಗೆ ಸೇಲ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಥೆಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಮುಂಚಿತವಾಗಿ
ಏನು ಮಾಡಿಸಿರ್ತೀನಿ, ಇನ್ಶೂರೆನ್ಸ್ ಮಾಡಿಸ್ತೀನಿ. ಪ್ರಿಕಾಕ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಸೊ ಈ ಇಂಗ್ಲೀಷಲ್ಲಿ ಒಂದು ಲೈನ್ ಇದೆ, ಪ್ರಿಕಾಕ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಒಂದು ಪ್ರಾಡಕ್ಟ್ನ ತೊಗೊಂಡು ಹೋಗ್ಬೇಕಾದ್ರೆ ಫ್ಯೂಚರ್ ಈಸ್ ಅನ್ಸರ್ಟನಿಟಿ. ಸೊ ವಿ ಕ್ಯಾನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಸೊ ಇನ್ ದಿ ಟೈಮ್ ನಾವು ಏನು ಮಾಡಿಸ್ತೀವಿ, ಇನ್ಶೂರೆನ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ತೊಗೊಂಡು ಹೋಗ್ತಿರೋ ಪ್ರಾಡಕ್ಟ್ ಲಾಸ್ ಆಗ್ಬೋದು. ಈಗ 100 ರೂಪಾಯಿ ಲಾಸ್ ಆಗೋದ್ರಿಂದ ನಾವು ಇನ್ಶೂರೆನ್ಸ್ ಮಾಡಿದ್ರೆ 50 ರೂಪಾಯಿ ಲಾಸ್ನಾದರೂ ನಾವು ಬೇರ್ ಮಾಡ್ಕೋಬೋದು. ವಿತ್ ಹೆಲ್ಪ್ ಆಫ್ ದಿ ಇನ್ಶೂರೆನ್ಸ್ ವಿ ಕ್ಯಾನ್ minimize the loss. So it is also the one of the auxiliary to trade. So third auxiliary to trade is warehousing. The first one is transportation, second one is insurance, third one is warehousing. ಫಾರ್ ಎಕ್ಸಾಂಪಲ್ ದಾವಣಗೆರೆಯಿಂದ ಬೆಂಗಳೂರಿಂದ ನನ್ನ ಪ್ರಾಡಕ್ಟ್ ತಲುಪಿದೆ. ಸೊ ಅಗೇನ್ ಡೈರೆಕ್ಟಾಗಿ ನಾನು ಸೇಲ್ ಮಾಡೋಕ್ಕಿಲ್ಲ. ಆ ಪ್ರಾಡಕ್ಟ್ನ ನಾನು ಏನು ಮಾಡ್ತೀನಿ, ಸ್ಟೋರ್ ಮಾಡ್ತೀನಿ. ಎಲ್ಲಿ ಸ್ಟೋರ್ ಮಾಡಬೇಕು, ಗೋಡೌನ್ಸ್. ದಟ್ ಗೋಡೌನ್ಸ್ ವಿ ಕ್ಯಾನ್ ಕಾಲ್ಡ್ ಆಸ್ ಅನ್ ವೇರ್ ಹೌಸಿಂಗ್. ಸೊ ಒನ್ ಆಫ್ ದಿ ಆಕ್ಟಿವಿಟೀಸ್ ಆರ್ auxiliary trade is warehousing is also the one activities came under the auxiliary to trade. So fourth one is advertising. So if we manufacture the product, we should give the advertising. Without advertising, the customers or consumer did not get the what is this product. ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಪ್ರಾಡಕ್ಟಿನ ಫ್ಯೂಚರ್ಸ್ ಆಗಿರ್ಬೋದು, ಗುಣಗಳಾಗಿರ್ಬೋದು, ರೇಟ್ ಆಗಿರ್ಬೋದು, ಸೊ ಕಸ್ಟಮರ್ಸಿಗೆ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ಅಡ್ವರ್ಟೈಸಿಂಗ್ ಏನಂತೀವಿ, ಒಂದು ಚಟುವಟಿಕೆ, ಕಾಮರ್ಸಲ್ಲಿ ಬರುವಂಥ ಒಂದು ಆಕ್ಟಿವಿಟೀಸ್. Without advertising, the people cannot get the my product. So we should give the advertising also. So one of the auxiliary to trade ಅಲ್ಲಿ advertising ಕೂಡ ಒಂದು ಪಾರ್ಟ್ ಆಗಿರುತ್ತೆ. So another one is banking and finance. Banking and finance. Business activities cannot undertake unless funds are available for acquiring assets. So for example, ನಾನು ಅಸೆಟ್ಸ್ನ ಅಕ್ವೈರ್ ಮಾಡ್ಕೋಬೇಕಂದ್ರೆ ವಿತ್ ಹೆಲ್ಪ್ ಆಫ್ ದಿ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ನ ಯಾವ ಥರ ನಾವು ಗೇನ್ ಮಾಡ್ಕೋಬೇಕಂದ್ರೆ ವಿತ್ ಹೆಲ್ಪ್ ಆಫ್ ದಿ ಬ್ಯಾಂಕ್ಸ್. ಬೈ ಸೋರ್ಸಸ್ ಆಫ್ ಫಂಡ್ಸ್ ಯಾವ ಥರ ಅಂದರೆ ಟೇಕಿಂಗ್ ದಿ ಲೋನ್ ಇನ್ ದಿ ಬ್ಯಾಂಕ್ಸ್. ವಿತ್ ಹೆಲ್ಪ್ ಆಫ್ ದಿ ಬ್ಯಾಂಕ್ಸ್ ವಿ ಕ್ಯಾನ್ ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್. ಸೊ ಇನ್ ಒನ್ ಆಫ್ ದಿ auxiliary to trade ಅಲ್ಲಿ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್. ಸೊ auxiliary to trade ಅಲ್ಲಿ ಯಾವ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್, ವೇರ್ ಹೌಸಿಂಗ್, ಅಡ್ವರ್ಟೈಸಿಂಗ್, ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್. ಸೊ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬೇಕಂದ್ರೆ ವಿತ್ ಹೆಲ್ಪ್ ಆಫ್ ದಿ ಟ್ರಾನ್ಸ್ಪೋರ್ಟೇಷನ್ ವಿ ಕ್ಯಾನ್ ಸೇಲ್ ದ ಪ್ರಾಡಕ್ಟ್. ಅಂದರೆ ವೆನ್ ದಿ ಟ್ರಾನ್ಸ್ಪೋರ್ಟೇಷನ್ ಎನಿ ಥೆಫ್ಟ್ ಆರ್ ಫೈರ್ ಹಾಕರ್ಸ್ ಇಟ್ ಪ್ರಿಕಾಷನ್ಸ್ ಆಗಿ ಏನು ತೊಗೋಬೇಕು, ನಾವು ಇನ್ಶೂರೆನ್ಸ್ ತೊಗೋಬೇಕು. ಅಗೇನ್ ವಿ ಕೆನಾಟ್ ಸೇಲ್ ದ ಪ್ರಾಡಕ್ಟ್ ಡೈರೆಕ್ಟ್ಲಿ. ಸೊ ವಿ ಸ್ಟೋರ್ ಇನ್ ದಿ ವೇರ್ ಹೌಸಿಂಗ್, ದಟ್ ಈಸ್ ಗೋಡೌನ್. And again we give on the advertising for that product. So at last we can banking and finance. These are the auxiliary to trade. So in today's class we discussed the classifications of business activities. In business activities there are two types. The one is industry and another one is commerce. Industries andre ಕೈಗಾರಿಕೆಗಳು, commerce andre ವಾಣಿಜ್ಯ. So ಕೈಗಾರಿಕೆಗಳಲ್ಲಿ in industry they are again classified into three major types. One is primary industries and another one is secondary and tertiary. In the primary industry they classified into extractive industries and genetic industries. In secondary industry they again classified into manufacturing and construction industries. So manufacturing industry, analytical industry ಅಂತ ಬರುತ್ತೆ, synthetic industry, processing industries, assembly industry. Analytical industries ಅಂದರೆ ಒಂದು ಪ್ರಾಡಕ್ಟ್ ತೆಗೆದುಕೊಂಡು ಹಲವಾರು ಪ್ರಾಡಕ್ಟ್ಗಳನ್ನ ಮಾಡೋದು ನಾವು ಅನಾಲಿಟಿಕಲ್ ಇಂಡಸ್ಟ್ರೀಸ್ ಅಂತೀವಿ. ಅದೇ ಸಿಂಥೆಟಿಕ್ ಇಂಡಸ್ಟ್ರೀಸಿಗೆ ಬರೋದಾದರೆ ಹಲವಾರು ಮೆಟೀರಿಯಲ್ನ ಒಂದು ಪ್ರಾಡಕ್ಟ್ ಮಾಡೋದು. ಫ್ರಮ್ ಯೂಸಿಂಗ್ ದ ಡಿಫ್ರೆಂಟ್ ಪ್ರಾಡಕ್ಟ್ ದೇ ಮ್ಯಾನುಫ್ಯಾಕ್ಚರ್ ದಿ ಸಿಂಗಲ್ ಪ್ರಾಡಕ್ಟ್. ಆ್ಯಂಡ್ ಅಗೇನ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಸೆಂಬ್ಲಿ ಲೈನ್ ಇಂಡಸ್ಟ್ರಿ ಬಿಡಿ ಭಾಗಗಳನ್ನ ತೆಗೆದುಕೊಂಡು ಒಂದು ಪ್ರಾಡಕ್ಟ್ನ ಮಾಡ್ಕೊತ ಹೋಗೋದು. ಸೊ ಇನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಗೊತ್ತಾಯ್ತು, ಕನ್ಸ್ಟ್ರಕ್ಷನ್ಸ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ಸ್ ಆಫ್ ಡ್ಯಾಮ್ಸ್, ಕನ್ಸ್ಟ್ರಕ್ಷನ್ ಆಫ್ ರೋಡ್ವೇಸ್, ಬ್ರಿಡ್ಜ್. ಆ್ಯಂಡ್ ದ ಥರ್ಡ್ ಒನ್ ಇಸ್ ಟೆರಿಟರಿ ಇಂಡಸ್ಟ್ರೀಸ್. Again we comes to the commerce. They classified into two types. One is trade and auxiliary to trade. Trade ಏನಂತ ವ್ಯಾಪಾರ. ಸೊ ವ್ಯಾಪಾರ ಮತ್ತೆ again two types ಆಗುತ್ತೆ. ಒಂದೇದು ಇಂಟರ್ನಲ್ ಟ್ರೇಡು, ಎಕ್ಸ್ಟರ್ನಲ್ ಟ್ರೇಡು. ಇಂಟರ್ನಲ್ ಟ್ರೇಡ್ನ ನಾವು ಹೋಮ್ ಟ್ರೇಡ್ ಅನ್ಬೋದು, ಡೊಮೆಸ್ಟಿಕ್ ಟ್ರೇಡ್ ಅನ್ಬೋದು. ಸೊ ವಿತಿನ್ ದ ಕಂಟ್ರಿ ಇಫ್ ಯು ಸ್ಟಾರ್ಟ್ ಎ ಬಿಸ್ನೆಸ್ ಇನ್ ಇಂಡಿಯಾ, ದ ಆಕ್ಟಿವಿಟೀಸ್ ಇನ್ ವಿತಿನ್ ದಿ ಇಂಡಿಯಾ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಇಂಟರ್ನಲ್ ಟ್ರೇಡ್. ಎಕ್ಸ್ಟರ್ನಲ್ ಟ್ರೇಡ್ ಅಂದರೆ ಫಾರಿನ್ ಟ್ರೇಡ್ ಅಂತೀವಿ. ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಇಂಡಿಯಾದಲ್ಲಿ ಆಗಿದ್ದು ಅದನ್ನ ಬೇರೆ ದೇಶಕ್ಕೆ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾಗೆ ಸೇಲ್ ಮಾಡ್ತೀವಿ ಅಂದರೆ ಅದು ಎಕ್ಸ್ಟರ್ನಲ್ ಟ್ರೇಡ್ ಆಗುತ್ತೆ. ಸೊ ಅಗೇನ್ ಒನ್ ಕ್ಲಾಸಿಫಿಕೇಶನ್ ವಿಲ್ ಕಮ್ಸ್ ಇನ್ ದಿ ಕಾಮರ್ಸ್ ಇಸ್ auxiliaries to trade. In auxiliaries to trade, transportation, insurance, warehousing, advertisement and banking and finance. These are the auxiliary to trade. So this is the classifications of business activities.
So in this class we discussed the classifications of business activities. Let us continue in the next class. Thank you all for listening my class.